ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಇಲ್ಲಿ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಕಂಪ್ಲೀಟ್ ಆಗಿ ಸ್ಕಿನ್ ಕೇರ್ ಬಗ್ಗೆ ಇರುತ್ತೆ. ಸ್ಕಿನ್ ಕೇರ್ ಬಗ್ಗೆ ಅಂತ ಹೇಳಿದ್ರೆ ಮಾರ್ನಿಂಗ್ ಅಂಡ್ ಈ ನೈಟ್ ಮಲಗೋಕ್ಕಿಂತ ಮುಂಚೆ ನಾವು ಸ್ಕಿನ್ ಕೇರ್ ಮಾಡೋದು ತುಂಬಾನೇ ಅವಶ್ಯಕತೆ ಇದೆ. ಅದನ್ನ ಆ ಸ್ಟೆಪ್ ಬೈ ಸ್ಟೆಪ್ ಆ ಪ್ರೋಸೆಸ್ ಹೇಗಿರುತ್ತೆ, ಏನೆಲ್ಲ ಮಾಡ್ಬೇಕಾಗತ್ತೆ, ನಾವು ಫೇಸ್ ವಾಶ್ ಆದ್ಮೇಲೆ ಏನೆಲ್ಲ ಮಾಡ್ಬೇಕಾಗತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ಲಿ ಫೇಸ್ ವಾಶ್ ಮಾಡಾದ್ಮೇಲೆ ಅದನ್ನ ಡ್ರೈ ಆಗಕ್ ಬಿಟ್ಬಿಡಿ. ಅದಾದ್ಮೇಲೆ ಮಾಯಿಶ್ಚರೈಸರ್ ನಾನಿಲ್ಲಿ ಯೂಸ್ ಮಾಡ್ತಿರೋವಂಥದ್ದು D&T ಸ್ಕಿನ್ ಕೇರ್ ಆಯಿಲ್ ಫ್ರೀ ಮಾಯಿಶ್ಚರೈಸರ್. ಇದು ನಾನು ಮುಂಚೆ ಇದನ್ನು ಯೂಸ್ ಮಾಡ್ತಾ ಇದ್ದೆ. ನಾನು ಇವಾಗ ರೀಸೆಂಟ್ ಆಗಿ ಆರ್ಡರ್ ಮಾಡಿದಾಗ ಇದು ನನಗೆ ಫ್ರೀ ಆಗಿ ಬಂದಿದೆ. ಇದು ನೀವು ಯೂಸ್ ಮಾಡ್ಬೋದು, ತುಂಬಾನೇ ಚೆನ್ನಾಗಿದೆ. ನಾನು ಇಲ್ಲಿ ಯೂಸ್ ಮಾಡಿನೇನೆ ತೋರಿಸ್ಬಿಡ್ತೀನಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ. ನಾನು ಫಸ್ಟ್ ಮಾರ್ನಿಂಗ್ ಹೇಗೆ ಅಪ್ಲೈ ಮಾಡಬೇಕು ಮಾರ್ನಿಂಗ್ ರುಟೀನ್ ತೋರಿಸ್ಬಿಡ್ತೀನಿ. ಸೊ ಸ್ವಲ್ಪ ಇಷ್ಟೇ ತಗೊಳ್ಳಿ, ಇದು ತಗೊಂಡು ಹೀಗೆ ಮಾಡ್ಕೊಳ್ಳಿ. ಅದು ಅಬ್ಸರ್ವ್ ಮಾಡಕ್ ಬಿಡ್ಬೇಕಾಗತ್ತೆ. ನೀವು ಅಪ್ಲೈ ಮಾಡ್ಬಿಟ್ಟು ಹಿಂಗೆ ಬಿಡ್ಬೇಡಿ, ನೀಟಾಗಿ ಈ ತರ ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡಾದ್ಮೇಲೆ 1 ಮಿನಿಟ್ ಕಂಪ್ಲೀಟ್ ಆಗಿ ಬಿಟ್ಬಿಡಿ. ಯಾಕಂದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕಾದ್ರೆ ನಾವು ಒಂದು ಕ್ರೀಮ್ ಮಾಯಿಶ್ಚರೈಸರ್ ಆಗಲಿ ಸಿರಮ್ ಆಗಲಿ ಯಾವ್ದಾದ್ರು ಅಪ್ಲೈ ಮಾಡಿದ್ರೆ ಮಿನಿಮಮ್ 1 or 2 ಮಿನಿಟ್ಸ್ ಡ್ರೈ ಆಗೋಕ್ಕೆ, ಐ ಮೀನ್ ಅಬ್ಸರ್ವ್ ಆಗೋಕ್ಕೆ ಬಿಡ್ಬೇಕಾಗತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು. ನಾನಿವಾಗ ಮಾರ್ನಿಂಗ್ ಡಾಟ್ ಅಂಡ್ ಕೀ ಅವ್ರದೇನೆ ಸಿರಮ್, ಫೇಸ್ ಸಿರಮ್ ಯೂಸ್ ಮಾಡ್ತೀನಿ. ಇದು ನನ್ನ ಮಾರ್ನಿಂಗ್ ರುಟೀನ್ ಆಗಿರುತ್ತೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಮಾರ್ನಿಂಗ್ ಎದ್ದು ನೀವು ಫೇಸ್ ವಾಶ್ ಮಾಡಾದ್ಮೇಲೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನ ಬೇಕಾದ್ರೆ ನೀವು ನೈಟ್ ರುಟೀನ್ ಆಗೋ ಬೆಳೆಸ್ಬೋದು, ನೈಟು ಕೂಡ ಸ್ಕಿನ್ ಕೇರ್ ಆಗಿ ಯೂಸ್ ಮಾಡ್ಬೋದು. ಇಟ್ಸ್ ಡಿಪೆಂಡ್ ನಿಮಗೆ ಯಾವ್ದು ಕನ್ವೀನಿಯಂಟ್ ಟೈಮಿಂಗ್ ಅಂತ ಅನ್ಸುತ್ತೆ. ಸಿರಮ್ ಅಲ್ಲಿ ಮಾರ್ನಿಂಗ್ ನೈಟ್ ಅಂತ ಯಾವುದೇ ತರ ಡಿಫರೆನ್ಸ್ ಇರೋದಿಲ್ಲ ಸಿರಮ್ ಅಲ್ಲಿ. ಸೊ ನೀವು ಯಾವಾಗ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ತುಂಬಾ ಜನ ಹೇಳ್ತಾರೆ ಇಲ್ಲ ಮಾರ್ನಿಂಗ್ಗೆ ಪರ್ಟಿಕ್ಯುಲರ್ ಆಗಿದೆ ಟೈಮಿಂಗ್, ಆ ತರ ಏನು ಇಲ್ಲ. ನಿಮಗೆ ಯಾವಾಗ ಬೇಕು ಕನ್ವೀನಿಯಂಟ್ ಟೈಮಲ್ಲಿ ನೀವು ಅಪ್ಲೈ ಮಾಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ವಿಟಮಿನ್ C+E ಇದೆ. ಅಂಡ್ ಒನ್ ಮೋರ್ ಥಿಂಗ್ ಗೈಸ್, ನಾನು ಯಾವುದೇ ಪ್ರಾಡಕ್ಟ್ ರಿವ್ಯೂ ಕೊಡ್ತಾ ಇದ್ರು ಅದು ಯಾವುದೇ ತರ ಸ್ಪಾನ್ಸರ್ ಇರೋದಿಲ್ಲ. ನನಗೆ ಸ್ಪಾನ್ಸರ್ಶಿಪ್ ತಗೊಳ್ಳೋ ಅಷ್ಟು ಇನ್ನ ನಾನು ಹೋಗಿಲ್ಲ. ಹೋಗೋದಿದ್ರು ನನ್ನೆಲ್ಲ ಬ್ಲಾಗ್ ಅಲ್ಲಿ ನಾನು ಮೇಲ್ಗಡೆ ಪಾರ್ಟ್ನರ್ಶಿಪ್ ಅಂತ ಹಾಕ್ಬಿಡ್ತೀನಿ, ಸೊ ದಟ್ ನಿಮಗೆ ಈಸಿಯಾಗಿ ಕೊಡುತ್ತೆ ಅಂತ. ಬಟ್ ಇದೆಲ್ಲ ನನ್ನ ಅಮೌಂಟ್ ಇಂದಾನೇ ತಗೊಂಡಿರೋವಂಥದ್ದು. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಸ್ಕಿನ್ ಕೇರ್ ಪ್ರಾಡಕ್ಟ್ನೇ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಸೊ ಯಾವುದೇ ಭಯ ಇಲ್ಲದೆ ನೀವು ಬೇಕಾದ್ರೆ ಈ ಸಿರಮ್, ಫೇಸ್ ಸಿರಮ್ ಏನಿದೆ ನೀವು ಯೂಸ್ ಮಾಡ್ಬೋದು. ಯಾವುದೇ ಮಾಯಿಶ್ಚರೈಸರ್ ನಾನು ರೆಕಮೆಂಡ್ ಮಾಡ್ತೀನಿ, ಅದನ್ನ ನೀವು ಯೂಸ್ ಮಾಡ್ಬೋದು. ಬಟ್ ಬಿಫೋರ್ ದಟ್ ನೀವೇನ್ ಮಾಡ್ಬೇಕು ಅಂದ್ರೆ ಪ್ಯಾಚ್ ಟೆಸ್ಟ್ ಮಾಡ್ಬೇಕಾಗತ್ತೆ ಸ್ಕಿನ್ ಮೇಲೆ. ನೀವು ಯಾವತ್ತು ಆರ್ಡರ್ ಮಾಡಿ ತರಿಸ್ತೀರಲ್ವಾ ಅವತ್ತು ಯಾವ್ದಾದ್ರು ನಿಮ್ ಹ್ಯಾಂಡ್ ಮೇಲೆ ಅಥವಾ ಇಲ್ಲಿ ಅಪ್ಲೈ ಮಾಡಿ ಬಿಟ್ಬಿಡಿ. ಅದಾದ್ಮೇಲೆ ನಿಮಗೆ ರ್ಯಾಷಸ್ ತರ ಫೀಲ್ ಆಗೋದು, ಇಚಿಂಗ್ ಫೀಲ್ ಆಗೋದು ಏನಾದ್ರು ಆದ್ರೆ ಸ್ಟಾಪ್ ಮಾಡಿ. ಇಲ್ಲ ಅಂದ್ರೆ ನೀವು ಯೂಸ್ ಮಾಡ್ಬೋದು. ಆಸ್ ಪರ್ ಐ ನೋ, ನಾನು ಇದನ್ನ ತುಂಬಾ ಮಂತ್ಸಿಂದಾನೇ ಯೂಸ್ ಮಾಡ್ತಿರೋದ್ರಿಂದ ನನಗೆ ಯಾವುದೇ ತರ ರ್ಯಾಷಸ್ ಆಗಿಲ್ಲ. ಸೊ ಆಲ್ ಟೈಪ್ ಸ್ಕಿನ್ನಿಗೆ ಇದು ವರ್ಕ್ ಆಗತ್ತೆ. ಸೊ ಬನ್ನಿ ಶುರು ಮಾಡ್ಬಿಡೋಣ. ಸೊ ಸ್ವಲ್ಪನೇ ಡ್ರಾಪ್ ಹಾಕೊಳ್ಳಿ, ಜಾಸ್ತಿ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ಇದ್ರ ಕಾಸ್ಟ್ ಬಂದ್ಬಿಟ್ಟು 600 ಸಮಥಿಂಗ್ ಇದೆ. ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕು ಅಂದ್ರೆ ನೀವು ಆರ್ಡರ್ ಮಾಡ್ಕೋಬಹುದು. ಸೊ ಮಾಯಿಶ್ಚರೈಸರ್ ತರ ಇದನ್ನ ರಬ್ ಮಾಡೋದು ಬೇಡ, ಈ ತರ ಜಸ್ಟ್ ಟ್ಯಾಪ್ ಇಟ್. ಓಕೆ, ಸೊ ಈ ತರ ಟ್ಯಾಪ್ ಮಾಡಿ. ಮೇಕಪ್ ಮೇಲೆ ಹಾಕ್ಬೇಡಿ. ಆಕ್ಚುಲಿ ನಾನು ಮೇಕಪ್ ಮಾಡಿಲ್ಲ, ಓನ್ಲಿ ಲಿಪ್ಸ್ಟಿಕ್ ಹಾಕಿದ್ದೀನಿ. ಸೊ ಫೇಸ್ ವಾಶ್ ಮಾಡಿದ ತಕ್ಷಣ ಮಾಡ್ಬೇಕಾಗಿರೋಂಥ ಕೆಲಸ ಇದು. ಆಮೇಲೆ ನೀವು ಮೇಕಪ್ ಮೇಲೆ ಮಾಡಬೇಡಿ. ಸೊ ಸೆಕೆಂಡ್ ಸ್ಟೆಪ್ ಇಸ್ ಡನ್. ಅದಾದ್ಮೇಲೆ ನಾನು ಎವ್ರಿ ಡೇ, ನೀವು ಮೇಕಪ್ಗೆ ನಾವು ಪ್ರೈಮರ್ ಯೂಸ್ ಮಾಡೋಕ್ಕಾಗಲ್ಲ. ಪ್ರೈಮರ್ ಎಲ್ಲ 500 600 ಆ ಥರ ಕಾಸ್ಟ್ಲಿ ಇರುತ್ತೆ.
ಮೇಕಪ್ಗೂ ಯೂಸ್ ಆಗತ್ತೆ ಅಂಡ್ ಇದೆಲ್ಲ 600 rupees ವರ್ತ್ ಇರೋ ಅಂತದ್ದು ಸ್ಕಿನ್ ಕೇರ್ ಪ್ರಾಡಕ್ಟ್ ಆಗಿದೆ. ಸೊ ನಾ ಅಷ್ಟೆಲ್ಲ ಕೊಟ್ಟು ಬೈ ಮಾಡಕ್ ಆಗಲ್ಲ ಅಂತ ಅಂದ್ರೆ ಅಮೆಝಾನ್ ಅಲ್ಲಿ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಅಲ್ಲಿ, ನೈಕಾದಲ್ಲಿ ಆಫರ್ಗಳಿರತ್ತೆ. ಒಂದ್ಸಲ ಚೆಕ್ ಮಾಡಿ ನೀವು ಆರ್ಡರ್ ಮಾಡ್ಕೋಬಹುದು. ಇನ್ನೊಂದು ಹೇಳ್ತೀನಿ ನಾನು ನಿಮ್ಗೆ, ಎಮೋಲಿನ್ ಅಂತ ಆಲ್ರೆಡಿ ಖಾಲಿ ಆಗ್ಬಿಟ್ಟಿದೆ ನೋಡಿ. ಅಪ್ಲೈ ಮಾಡಿ ತೋರ್ಸಕ್ ಆಗಲ್ಲ. ನಂದೆಲ್ಲ ಮೇಕಪ್ ವಿಡಿಯೋಸ್ಗಳಾಗಿರ್ಬೋದು ಅಂಡ್ ನನ್ಗೆ ಡೇ ಇನ್ ಮೈ ಲೈಫ್ ಅಂತ 2 days ಬ್ಯಾಕ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದ್ರಲ್ಲೂ ಕೂಡ ಇದನ್ನ ಅಪ್ಲೈ ಮಾಡಿ ತೋರಿಸಿದೀನಿ. ಖಾಲಿ ಆಗಿದೆ, ಆರ್ಡರ್ ಮಾಡಿದೀನಿ, ಇನ್ನ ಬಂದಿಲ್ಲ. ಸೊ ಇದನ್ನು ಕೂಡ ಅಪ್ಲೈ ಮಾಡ್ಬೋದು. ಲಿಂಕ್ ಹಾಕ್ತೀನಿ. 275 ಅಪ್ರಾಕ್ಸಿಮೇಟ್ಲಿ ಆ ರೇಂಜ್ ಅಲ್ಲೇ ಇದೆ. ಸೊ ಯು ಗೈಸ್ ಕ್ಯಾನ್ ಬೈ ಇಟ್. ಇದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ. ನಾನು ಇನ್ನೊಂದು ನೈಟ್ ರೂಟೀನ್ ತೋರಿಸ್ತೀನಿ, ಅದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ದಿಸ್ ಈಸ್ ಆಲ್ ಮೈ ಪರ್ಸನಲ್ ರಿವ್ಯೂ ಅಂತಾನೆ ಹೇಳ್ತೀನಿ, ನಾನು ಯೂಸ್ ಮಾಡೋ ಅಂತದ್ದು. ಅದಾದ್ಮೇಲೆ ಇದು ಟೋನರ್. ಆಕ್ಚುಲಿ ನಾನು ಟೋನರ್ ಇಂದ ಇದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಆ ಟೋನರ್ ಯಾವುದು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅಂಡ್ ಇಲ್ಲೂ ಕೂಡ ಪಿಕ್ಚರ್ ನ ಶೇರ್ ಮಾಡಿರ್ತೀನಿ. ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಟೋನರ್ ನ ತಂದ್ಬಿಟ್ಟು ಈ ತರ ಬಾಕ್ಸಸ್, ಈ ತರ ಬಾಟಲ್ ಇಟ್ಕೊಂಡಿದ್ದೇನೆ ನಾನು. ಓಕೆನಾ, ಇದ್ರೊಳಗಡೆ ಟೋನರ್ನ ಹಾಕೊಂಡ್ಬಿಡ್ತೀನಿ. ಹಾಕೊಂಡು ಏನ್ ಮಾಡ್ಬೇಕಂದ್ರೆ, ಸೊ ಜಸ್ಟ್ ಡ್ರೈ ಆಗೋಕೆ ಬಿಟ್ಬಿಡ್ಬೇಕು. ಇದಕ್ಕೆ ಇಟ್ ವಿಲ್ ಟೇಕ್ ಮ್ಯಾಕ್ಸಿಮಮ್ 1 hour. ಏನು ಅಪ್ಲೈ ಮಾಡಬೇಡಿ, ಜಸ್ಟ್ ಡ್ರೈ ಆಗೋಕೆ ಬಿಟ್ಬಿಡಿ. ನಾನು ಡ್ರೈ ಆದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಟೋನರ್ ಅಪ್ಲೈ ಮಾಡಾದ್ಮೇಲೆ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಕ್ಕೆ ಬಿಡಬೇಕು ಅಂತ ಹೇಳಿದ್ದೆ. ಅಬ್ಸರ್ವ್ ಮಾಡಕ್ ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ನೋಡಿ, ಆಲ್ಮೋಸ್ಟ್ ಡ್ರೈ ಆಗಿದೆ. ಅಂಡ್ ಇನ್ ಬಿಟ್ವೀನ್ ನಾನು ಈ ಮಾಯಿಶ್ಚರೈಸರ್ದು ಪ್ರೈಸ್ ಹೇಳಿರಲಿಲ್ಲ, ಅದಕ್ಕೋಸ್ಕರ ಎತ್ಕೊಂಡೆ. 350 ಇದೆ. ಸೊ ಯಾ, ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ, ಬೇಕು ಅಂದ್ರೆ ತಗೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಲಿಪ್ ಬಾಮ್ ಹೇಳ್ತೀನಿ. ಲಿಪ್ ಬಾಮ್ ನಾನು 2 ಯೂಸ್ ಮಾಡ್ತೀನಿ. ಒಂದು ಬಯೋಲಿನ್ ಅವ್ರದ್ದು, ನಾನು ಲಿಂಕ್ ಹಾಕಿರ್ತೀನಿ. ಎಲ್ಲದು ಗೈಸ್, ನಾನು ಯಾವ್ದೆಲ್ಲ ಪ್ರಾಡಕ್ಟ್ ತೋರಿಸ್ತೀನಿ ಅದೆಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ನೀವು ಬೇಕಾದ್ರೆ ಆರ್ಡರ್ ಮಾಡ್ಬೋದು. ಬಯೋಲಿನ್ ಲಿಪ್ ಕೇರ್ ಇದು ಗೈಸ್ ಚೆರಿ, ವೆನಿಲಾ, ಸ್ಟ್ರಾಬೆರಿ ಫ್ಲೇವರ್ಸ್ ಇರೋ ಅಂಥದ್ದು. ಪರ್ಸ್ನಲಿ ಹೇಳ್ತಾ ಇದ್ದೀನಿ ಗೈಸ್, ಪರ್ಸ್ನಲಿ ತುಂಬಾನೇ ಇಷ್ಟ ಆಗಿರೋಂಥ ಲಿಪ್ ಬಾಮ್ ಇದು. ನಾನು ತುಂಬಾ ವೆರೈಟಿ ಆಫ್ ಫ್ಲೇವರ್ದು ಯೂಸ್ ಮಾಡಿದ್ದೀನಿ ಲಿಪ್ ಕೇರ್ನ, ಬಟ್ ನನಗೆ ಇದು ಮತ್ತೆ ಇದು ತುಂಬಾ ಚೆನ್ನಾಗಿ ಇಷ್ಟ ಆಗಿದೆ. ಬಯೋಲಿನ್ ಅವ್ರದ್ದು ಪರ್ಸ್ನಲಿ ತುಂಬಾನೇ ಇಷ್ಟ ಆಗಿದೆ. ನೀವು ಬೇಕಾದ್ರೆ ಯು ಗೈಸ್ ಕ್ಯಾನ್ ಗೋ ವಿತ್ ದಿಸ್. ತುಂಬಾನೇ ಪರ್ಸ್ನಲಿ ಇಷ್ಟ ಆಗಿರೋಂಥದ್ದು, ಅದಕ್ಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ, ನೀವು ತಗೋಬಹುದು. ಇದು ಲಿಪ್ ಲೈಟ್ ಅಂತ ಸ್ಟ್ರಾಬೆರಿ. ಇದನ್ನ ರೀಸೆಂಟ್ ಆಗಿ ಒಂದು 1.5 month ಬ್ಯಾಕ್ 2 ತಂದಿದ್ರು. ಅದ್ರಲ್ಲಿ ಒಂದಿದೆ, ಒಂದು ಖಾಲಿ ಆಗಿದೆ. ಇದು ನನ್ನ ಹಸ್ಬೆಂಡ್ ತಂದಿದ್ದು. ಚೆನ್ನಾಗಿದೆ, ಇದನ್ನು ಕೂಡ ಟ್ರೈ ಮಾಡು ಅಂತ. ಬಟ್ ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿದೆ. ಇದು ನಾನು ಮಾರ್ನಿಂಗ್ ಯೂಸ್ ಮಾಡ್ತೀನಿ. ಬಯೋಲಿನ್ ಅವ್ರದ್ದು ನೈಟ್ ಯೂಸ್ ಮಾಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಮೇನ್ ಥಿಂಗ್, ಶೀಟ್ ಮಾಸ್ಕ್. ಶೀಟ್ ಮಾಸ್ಕ್ ಯೂಸ್ ಮಾಡೋದು ತುಂಬಾ ಅವಶ್ಯಕತೆ ಇದೆ ಗೈಸ್. ನೀವು ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕು, ಈವೆಂಟ್ಗೆ ಹೋಗ್ಬೇಕು ಅಂದಾಗ ಮಾತ್ರ ನೀವೇನ್ ಮಾಡ್ತೀರಾ, ಶೀಟ್ ಮಾಸ್ಕ್ ಹಾಕೊಂಡು ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಗ್ಲೋ ಆಗಿ ಕಾಣಿಸ್ಬೇಕು, ಹೈಡ್ರೇಟ್ ಆಗಿರ್ಬೇಕು ಅಂತ ಯೂಸ್ ಮಾಡ್ತೀರಾ. ಬಟ್ ನೋ, ನೀವು ಯಾವ್ದಾದ್ರು ಈವೆಂಟ್ ಇದ್ದಾಗ ಗ್ಲೋ ಆಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡ್ತೀರಾ, ಮಾಸ್ಕ್ ಎಲ್ಲ ಹಾಕೋತೀರಾ ಅಲ್ವಾ. ತುಂಬಾ ಬ್ರ್ಯಾಂಡ್ ಬರುತ್ತೆ, ಅದೆಲ್ಲ ನೀವು ಯೂಸ್ ಮಾಡ್ತೀರಾ. ಫೇಸ್ ಮಾಸ್ಕ್ ಯೂಸ್ ಮಾಡ್ತೀರಾ ಗ್ಲೋ ಕಾಣಕ್ಕೆ, ಫೇಶಿಯಲ್ ಬ್ಲೀಚಿಂಗ್ ಎಲ್ಲ ಮಾಡಿಸ್ಕೋತೀರಾ. ಬಟ್ ಸೇಮ್ ಟೈಮ್ ನಿಮ್ಗೆ ಆ ಟೈಮಿಗೆ ಚೆನ್ನಾಗಿ ಕಾಣಿಸಿದ್ರೆ ಸಾಕ, ಎವ್ರಿಡೇ ಚೆನ್ನಾಗಿ ಕಾಣಿಸೋದು ಬೇಡವಾ. ಸೊ ಎವ್ರಿಡೇ ಸ್ಕಿನ್ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎವ್ರಿಡೇ ಸ್ಕಿನ್ ಕೇರ್ ಮಾಡ್ಕೊಂಡ್ ಬಂದ್ರೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ, ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಯಾವಾಗ್ಲೂ ಹೈಡ್ರೇಟ್ ಆಗಿ ಇಡ್ಕೋಬೇಕು, ನೀರ್ ತುಂಬಾ ಚೆನ್ನಾಗಿ ಕುಡೀರಿ, ಯಾವಾಗ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ಸ್ಕಿನ್ ಯಾವಾಗ್ಲೂ ಹೈಡ್ರೇಟ್ ಆಗಿ ಇಟ್ಕೊಳಕ್ ಏನ್ ಮಾಡ್ಬೇಕು, ಶೀಟ್ ಮಾಸ್ಕ್ ಯೂಸ್ ಮಾಡ್ಬೇಕು. ನಾನಿಲ್ಲಿ ವಿಟಮಿನ್ ಸಿ ಗ್ಲೋ ಶೀಟ್ ಮಾಸ್ಕ್ ಇದೆ. ಇದನ್ನ ನೀವು ಎವ್ರಿಡೇ ಯೂಸ್ ಮಾಡಕ್ ಆಗಲ್ಲ, ಇದು 50 rupees ಮೇಲೆ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡಿ ಅಂತ ಹೇಳಿದ್ರೆ, ಅಟ್ ಲೀಸ್ಟ್ ವೀಕ್ಲಿ ಟ್ವೈಸ್, ಒಂದು ವಾರದಲ್ಲಿ 2 ದಿನನಾದ್ರೂ ಈ ಶೀಟ್ ಮಾಸ್ಕ್ ನ ಯೂಸ್ ಮಾಡಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಆಲ್ರೆಡಿ ಮಾರ್ನಿಂಗ್ ಯೂಸ್ ಮಾಡಿದ್ರಿಂದ ಮತ್ತೆ ಇನ್ನೊಂದ್ಸಲ ಯೂಸ್ ಮಾಡಕ್ ಹೋಗ್ತಾ ಇಲ್ಲ. ಲಿಂಕ್ ಹಾಕಿರ್ತೀನಿ, ಬೇಕು ಅಂದ್ರೆ ನೀವು ಆರ್ಡರ್ ಮಾಡ್ಕೋಬಹುದು. ಸ್ಕಿನ್ ಕೇರ್ ಅಲ್ಲೇನೆ ಇನ್ನೊಂದು ಪ್ರಾಡಕ್ಟ್, ಇದನ್ನ ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು, ಗರ್ಲ್ಸ್ ಕೂಡ ಯೂಸ್ ಮಾಡ್ಬೋದು. ಅಂಡರ್ ಆರ್ಮ್ ಸ್ಪ್ರೇ. ಇದು
ಅಂಡ್ರಾಮ್ಸ್ ಅಂದ್ರೆ ಟೈಮ್ಸ್ ತುಂಬಾ ಜನಕ್ಕೆ ಕೈ ಎತ್ತದಾಗ ಸ್ಮೆಲ್ ಬರೋವಂಥದ್ದು, ಅಥವಾ ಸ್ವೆಟ್ಟಿಂಗ್ ಆಗ್ತಾ ಇರ್ತೀರಾ ಅಂಡ್ ವೈಟ್ನಿಂಗ್ ಆಗ್ಬೇಕು ಅನ್ನೋದಿರತ್ತೆ. ಸೊ ಅದಕ್ಕೆಲ್ಲ ನಾನು ತುಂಬಾ ವರ್ಷದಿಂದ, ನಾಟ್ ಓನ್ಲಿ ಮಂತ್ಸ್, ತುಂಬಾ ವರ್ಷದಿಂದ ಯೂಸ್ ಮಾಡ್ತಿರೋಂಥದ್ದು. ಮುಂಚೆ ರೋಲರ್ ಯೂಸ್ ಮಾಡ್ತಾ ಇದ್ದೆ, ಬಟ್ ರೋಲರ್ ಇಂದ ಇವಾಗ ಅದೇ ರೋಲರ್ ಇಂದ ನಾನು ಇವಾಗ ಸ್ಪ್ರೇಗೆ ಚೇಂಜ್ ಆಗಿದ್ದೀನಿ, ಬಿಕಾಸ್ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ರೋಲರ್ ನನ್ಗೆ. ಸೊ ಅದಕ್ಕೋಸ್ಕರ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಹೇಗಿರತ್ತೆ ಅಂದ್ರೆ ಇಲ್ಲಿ ಲಾಕ್ ಇರತ್ತೆ, ಈಗ ಅನ್ಲಾಕ್ ಮಾಡ್ಕೋಬೇಕು. ಅನ್ಲಾಕ್ ಮಾಡ್ಕೊಂಡಾಗ ಇಲ್ಲಿ ಕಾಣಿಸುತ್ತೆ ಅನ್ಲಾಕ್ ಆಗಿತ್ತು. ಬಟ್ ಬಿಫೋರ್ ಯೂಸಿಂಗ್ ಏನ್ ಮಾಡ್ಬೇಕು, ಚೆನ್ನಾಗಿ ಇದನ್ನ ಶೇಕ್ ಮಾಡ್ಬೇಕಾಗತ್ತೆ. ಸೊ ಶೇಕ್ ಮಾಡಿ ಸ್ವಲ್ಪ ಮಿನಿಮಮ್ ಡಿಸ್ಟೆನ್ಸ್ ಗೈಸ್, ಸ್ವಲ್ಪ ಇದು ನಿಮ್ದು ಅಂಡ್ರಾಮ್ ಇದೆ ಅಂದ್ರೆ ಇಷ್ಟು ಡಿಸ್ಟೆನ್ಸ್ ಇಂದ ನೀವು ಈ ತರ ಅಪ್ಲೈ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ದೂರ ಇಟ್ಕೊಂಡು ಅಪ್ಲೈ ಮಾಡಿ. ಹತ್ರ ಇಟ್ಕೊಂಡ್ರೆ ಯಾವ ತರ ಆಗ್ಬಿಡತ್ತೆ ಅಂತ ಹೇಳಿದ್ರೆ, ಸೋಪಿಂದು ಬಟ್ಟೆ ವಾಶ್ ಮಾಡುವಾಗ ಸೋಪಿನ ನೊರೆ ಬರುತ್ತೆ ಗೊತ್ತಾ, ಆ ತರ ಬಂದ್ಬಿಡತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ದೂರ ಇಟ್ಕೊಳ್ಳಿ, ಜೊತೆಗೆ ಚೆನ್ನಾಗಿ ಶೇಕ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ನಿಜವಾಗ್ಲೂ ವರ್ಕ್ ಆಗುತ್ತೆ. ಸ್ಮೆಲ್ಸ್ ಟೂ ಗುಡ್, ನಿಮಗೆ ವರ್ಕ್ ಆಗತ್ತೆ. ಈವನ್ ಬಾಯ್ಸ್ ಗರ್ಲ್ಸ್ ಎಲ್ರು ಯೂಸ್ ಮಾಡುವಂತ ಪ್ರಾಡಕ್ಟ್ ಇದು. ನೆಕ್ಸ್ಟ್ ಬಂದು ನೈಟ್ ಸ್ಕಿನ್ ಕೇರ್ ಹೇಳ್ತಾ ಇದ್ದೀನಿ. ನೈಟ್ ಇದನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಎಮೋಲಿನ್ ಅವ್ರದ್ದು ಇದನ್ನ ಅಪ್ಲೈ ಮಾಡಾದ್ಮೇಲೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಅಪ್ಲೈ ಮಾಡಿ ಇದನ್ನಂತೂ ಒಂದು 5 ಮಿನಿಟ್ಸ್ ಬಿಡಿ. ಓಕೆನಾ? 1 or 2 ಮಿನಿಟ್ಸ್ ಆಗಲ್ಲ, 5 ಮಿನಿಟ್ಸ್ ಬಿಟ್ಬಿಡಿ. ಅದು ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಕೆಫಿನ್ ಅವ್ರದ್ದು ಗ್ರೀನ್ ಟೀ ಫೇಸ್ ಸಿರಮ್. ಇದನ್ನ ಗೈಸ್ 1 year 2 year ಇಂದ ಅಲ್ಲ, ಮೋರ್ ದೆನ್ 5-6 years ಇಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನ. ತುಂಬಾ ಚೆನ್ನಾಗಿ, ನನ್ನ ಮೇಕ್ ಓವರ್ ಶೂಟ್ಸ್ ಹೋಗಿ ಬಂದ್ಮೇಲೂ ಸ್ಕಿನ್ ಕೇರ್ ಮಾಡ್ಕೋಬೇಕಾಗಿತ್ತು. ಅವಾಗೆಲ್ಲ ತುಂಬಾ ಮೇಕಪ್ ಮಾಡ್ತಾ ಇದ್ವಿ, ಡಿಹೈಡ್ರೇಟ್ ಆಗ್ತಾ ಇತ್ತು ಸ್ಕಿನ್ ಎಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಅವಾಗೆಲ್ಲ ನಾನು ಇದನ್ನ ಅಪ್ಲೈ ಮಾಡಿದೀನಿ, ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನಾನು ತೋರಿಸ್ತೀನಿ. ಆಕ್ಚುಲಿ ಇವಾಗ ರೀಸೆಂಟ್ ಆಗಿ ಆರ್ಡರ್ ಮಾಡಿದ್ದು, ಇನ್ನ ಓಪನ್ ಮಾಡಿಲ್ಲ, ನಿನ್ನೆ ಬಂತು, ಖಾಲಿ ಆಗ್ಬಿಟ್ಟಿತ್ತು. ನನ್ನ ಯಾವ ಪ್ರಾಡಕ್ಟ್ ಬಿಟ್ಟಿದ್ರು ಇದನ್ ಬಿಟ್ಟಿರಲ್ಲ ಗೈಸ್. ಐ ಜಸ್ಟ್ ಲವ್ ದಿಸ್. ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ. ಸ್ಮೆಲ್ಸ್ ಆಲ್ಸೋ ಗುಡ್. ಕೆಲವೊಂದು ಪ್ರಾಡಕ್ಟ್ ಏನಾಗ್ಬಿಡುತ್ತೆ ಅಂದ್ರೆ ಸ್ಮೆಲ್ ಅಷ್ಟು ಚೆನ್ನಾಗಿರಲ್ಲ, ಬಟ್ ದಿಸ್ ಒನ್ ಇಸ್ ರಿಯಲಿ ಗುಡ್. ಇದನ್ನ ಬೇಕಾದ್ರೆ ನೀವು ಯಾವ ತರ ಬೇಕಾದ್ರೂ ಅಪ್ಲೈ ಮಾಡ್ಬೋದು, ಈ ತರ ಬೇಕಾದ್ರೂ ಮಾಡ್ಬೋದು, ಟ್ಯಾಪ್ ಮಾಡ್ಬೋದು. ಟ್ಯಾಪ್ ಈಸ್ ಆಲ್ಸೋ ಗುಡ್ ಐ ಥಿಂಕ್. ಈಗ ಟ್ಯಾಪ್ ಮಾಡಿದಾಗ ಅದು ಅಬ್ಸರ್ವ್ ಮಾಡ್ಕೊಳಕ್ಕೆ ತುಂಬಾನೇ ಈಸಿ ಆಗತ್ತೆ. ಸೊ ಜಸ್ಟ್ ಟ್ಯಾಪ್ ಇಟ್. ಸೊ ಗೈಸ್, ಎಲ್ಲಾ ಪ್ರಾಡಕ್ಟ್ ತೋರ್ಸಾಯ್ತು. ಎಲ್ಲಾ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರತ್ತೆ, ಒಂದ್ಸಲ ಚೆಕ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ನೀವು ಮೇಕಪ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ, ಸೇಮ್ ಟೈಮ್ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಸ್ಕಿನ್ ಕೇರ್ ಮಾಡುವಂಥದ್ದು. ಸೊ ನಾನು ಎಲ್ಲಾನು ತೋರಿಸಿದ್ದೀನಿ. ಸ್ಕಿನ್ ಕೇರ್ ಮಾಡೋದು ತುಂಬಾನೇ ಅವಶ್ಯಕತೆ. ಸ್ಕಿನ್ ಕೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.